ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಕ್ಕಳಿಗೆ ಕಲಿಸಿ ಮಕ್ಕಳನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಕೆಲಸಕ್ಕೆ ಅದರಿಂದ ದುಡ್ಡು ಮಾಡಿಕೊಳ್ಳೋದಕ್ಕೆ ಕೆಲವೊಂದು ದುಷ್ಟ ಶಕ್ತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ತಲೆ ಇಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಣ್ಮಕ್ಳು, ತಾವು ಎಷ್ಟೋ ಮಂದಿಗೆ ಅಕ್ಕ ತಂಗಿರಾಗಿರ್ತೀವಿ, ಮಕ್ಕಳು ಇರ್ತಾರೆ, ತಮಗೆ ತಮ್ಮ ಸಹೋದರ ಇರ್ತಾರೆ. ದಯಮಾಡಿ ಒಂದು ಕಣ್ಣಲ್ಲ ಇಡೀ ತಮ್ಮ ಮಹಿಳೆ ಸಾವಿರ ಕಣ್ಣುಗಳು ಮಾಡಿಕೊಂಡು ಅವ್ರ ಕಡೆ ಗಮನ ಕೊಟ್ಟು, ಯಾಕಂದ್ರೆ ನಮ್ಮ ದೇಶ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಷ್ಟು ಸದೃಢವಾಗಿ ಮತ್ತು ಇಡೀ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ನಮ್ಮ ದೇಶ ಬಂದಿದೆ ಅಂತಂದ್ರೆ, ಇನ್ನ ಒಂದು 15-20 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಬಲಿಷ್ಠ ದೇಶವಾಗಿ ಭಾರತ ಆಗ್ಬೇಕು ಅನ್ನೋ ಕನಸು ನರೇಂದ್ರ ಮೋದಿ ಇಟ್ಕೊಂಡಿದ್ದಾರೆ. ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಮಕ್ಕಳು ನೋಡಿ, ಇವತ್ತು ನಮ್ಮ ಗಂಗಾಪುರಿ ಕ್ಷೇತ್ರದ ಮಕ್ಕಳಿಗೆ ಅಯೋಧ್ಯೆ ಅಂತ ಹೇಳಿ ಒಂದು ಹಳ್ಳಿ, ಕಂಪ್ಲೀಟ್ ಕ್ಷೇತ್ರದ ಮಕ್ಕಳಿಗೆ ನದಿ ದಂಡೆ ಬಂದಿದೆ. ಒಬ್ಬ ಮಗು ಅವನು ಗೇಮ್ ಆಡ್ತಾ ಇರೋದನ್ನ ನೋಡ, ಅಕ್ಕ ಬರೀ ಗೇಮ್ ಅಲ್ಲಿ ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳಿ ಬುದ್ಧಿಮಾನ್ ಹೇಳೋದಿತ್ತು. ಅವನು PUC ಓದ್ತಾ ಇದ್ದಾರೆ, ಅಕ್ಕ ಆಲ್ಮೋಸ್ಟ್ ಗ್ರಾಜುಯೇಷನ್. ತಮ್ಮನಿಗೆ ಬುದ್ಧಿವಾದ ಹೇಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಅವನ ಚಾಕುದನ್ನು ಅಕ್ಕನಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋದ್ರೆ, ಅಪ್ಪ ಅಡ್ಡ ಬರೋದ್ರೆ ಅಪ್ಪನ ಚಾಕಿಗೆ ಇರ್ತ ಮಾಡಿದ್ರೆ ಅಪ್ಪ ಡೆತ್ ಆಗಿದ್ದಾನೆ. ಆ ತಾಯಿ ಅಕ್ಕ ಎಲ್ಲ ಇಡೀ ಕುಟುಂಬನೇ ಅಲ್ಲೋಲ್ಲ ಕಲ್ಲೋಲ ಆಗಿರುತ್ತೆ. ಹಾಗಾಗಿ ನಮ್ಮ ಬಳ್ಳಾರಿಯಲ್ಲಿ ಕೂಡ ಹೆಚ್ಚು ಈ ಒಂದು ಡ್ರಗ್ ಆಕ್ಟಿವಿಟಿ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಾಗಿದೆ. ಇವತ್ತೇ ನಾನು ನಿಮ್ಮ ಮೂಲಕನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಬರುವ ತಿಂಗಳಿಂದ ವಾರ್ಡ್ಗೆ ಕೂಡ ನಾನು ನಮ್ಮ ಶ್ರೀಮತಿಯವರು, ಸೋಮಶೇಖರಕ್ಕೆ ಅವರು, ಲಕ್ಷ್ಮೀರವರು, ಶ್ರೀರಾಮ್ನವರು ಎಲ್ಲರೂ ಕೂಡ ವಾರ್ಡ್ಗೆ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋದ್ರ ಮೂಲಕ ಈ ರೀತಿ ಈ ಡ್ರಗ್ಸ್ಗೆ ವಿರೋಧವಾಗಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಚಳವಳಿಯನ್ನೇ ನಾವು ಮಾಡುವಂತ ಒಂದು ಇದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾ, ಬರೋ ದಿನಗಳಲ್ಲಿ ತಾವೆಲ್ಲರೂ ಕೂಡ ಇವತ್ತು ನಾವು ಯಾವ ರೀತಿ ತುಂಬಾ ಬಡವರಿಂದ ಶ್ರೀಮಂತರಾಗಿದ್ದೀವೋ ನೀವು ಆಗ್ಬಾರ್ದು ಅಥವಾ ನಿಮ್ಮ ಮಕ್ಕಳು ಆಗ್ಬಾರ್ದು. ನಾಳೆ ನಿಮ್ಮ ಮಕ್ಕಳು IAS, IPS, ಡಾಕ್ಟರ್ಗಳು, ಇಂಜಿನಿಯರ್ಗಳಾಗ್ಬೋದು, ದೊಡ್ಡ ರಾಜಕಾರಣಿಗಳು ಆಗ್ಬೋದು, ಶ್ರೀಮಂತರು ಆಗ್ಬೋದು. ಯಾರು ನಾವು ನಿರಾಶೆಯಿಂದ ನಾವು ಬದುಕಬಾರ್ದು. ನಾವು ಸ್ವಾವಲಂಬಿಗಳಾಗಿ ಪ್ರತಿಯೊಬ್ಬ ಮಹಿಳೆ ಕೂಡ ನರೇಂದ್ರ ಮೋದಿಜಿಯವರ ಆಶಯದಂತೆ ಸ್ವಾವಲಂಬಿ ಮಹಿಳೆಯರಿಗೆ ಎಲ್ಲರೂ ಕೂಡ ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಬದುಕೋದಿಕ್ಕೆ ದಾರಿ ಸಿಗಲು ನಿಮಗೆ ಅಷ್ಟೋ ಇಷ್ಟು ಸಹಾಯ ಆಗಬೇಕು ಅಂತ ನಿಮ್ಮ ಬಾಳಲ್ಲಿ ಆ ಭಗವಂತ ಒಂದು ಬಂಗಾರದ ಬದುಕನ್ನ ತುಂಬಲಿ ಅಂತ ಹೇಳಿ ಆ ತಾಯಿ ಬಳ್ಳಾರಿ ದುರ್ಗಮ್ಮನಲ್ಲಿ ಅಂಜನಾದ್ರಿ ಹನುಮಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.